ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಆ್ಯಂಡ್ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ, ಈ ಬ್ಲಾಗ್ನಲ್ಲಿ ನಾನು ನಿಮ್ಮ ಹತ್ರ ತುಂಬಾ ಯೂಸ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಇಷ್ಟ ಆದರೆ ಈ ವಿಡಿಯೋನ ಆ್ಯಸ್ ಯೂಶ್ವಲ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಯಾರೆಲ್ಲ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಮುಂಜಾನೆ 6ರಿಂದ 7 ಗಂಟೆಯ ಸಮಯದಲ್ಲಿ ಕಂಡುಬಂದಂತಹ ದೃಶ್ಯಾವಳಿಗಳಿದು. ನೀವು ನೋಡ್ತಾ ಇದ್ದಂಗೆ ಆಕಾಶ ಅಂತಕ್ಕಂಥದ್ದು ಬೆಳ್ಳಿ ಮೋಡಗಳನ್ನು ಹಬ್ಕೊಂಡಿತ್ತು. ಇಷ್ಟೊತ್ತು ಸಡನ್ನಾಗಿ ವೆದರ್ ಅನ್ನೋದು ಸಹ ಚೇಂಜ್ ಆಗಿದೆ. ಸೊ ಆ ವೇಳೆ ನಾನು ನನ್ನ ಮಗಳು ಈ ಒಂದು ರೈನ್ನ ಎಂಜಾಯ್ ಮಾಡೋಣ ಅಂತ ಬಂದು ಹೊರಗಡೆ ನೋಡಿದಾಗ ಈ ರೀತಿ ಇತ್ತು. ಅಂದಹಾಗೆ ನೀವು ದೇವ್ರ ಪೂಜೆ ಮಾಡಬೇಕಾದ್ರೆ ಧೂಪಗಳನ್ನು ಹಚ್ಚುವಂಥ ಅಭ್ಯಾಸ ಇದ್ದೇ ಇರುತ್ತಲ್ವ. ಧೂಪಗಳನ್ನು ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಬಂದು ಪೂಜೆಗೆ ನಾವು ಬಳಸ್ತಾ ಇರ್ತೀವಿ. ಅದಲ್ಲದೆ ನಾವೇ ನಮ್ಮ ಕೈಯಾರೆ ಸ್ವತಃ ದೇವರಿಗೆ ಈ ರೀತಿಯ ಧೂಪಗಳನ್ನು ನಾವೇ ತಯಾರು ಮಾಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಸೊ ಈ ವಿಡಿಯೋಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ, ನಾವೇ ಸ್ವಯಮಾಗಿ ಧೂಪಗಳನ್ನು ಯಾವ ರೀತಿ ಮನೆಯಲ್ಲೇ ತಯಾರು ಮಾಡ್ಕೋಬೋದು ಅನ್ನೋದು ಸಿಂಪಲ್ ಆ್ಯಂಡ್ ಈಸಿ ವೇನಲ್ಲಿ. ಅದು ಹೇಗೆ ಏನು ಅಂತ ವಿಡಿಯೋದಲ್ಲಿ ಮುಂದೆ ನನಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಾನು ಈ ವ್ಲಾಗಲ್ಲಿ ನನ್ನ ಡೈಲಿ ರೊಟೀನ್ ಏನಿರುತ್ತೆ ಅದರ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಮನೆಯನ್ನು ಸುಂದರವಾಗಿ ಕ್ಲೀನಾಗಿ ಇಟ್ಕೊಳ್ಳೋದು ಸಹ ಒಂದು ಒಳ್ಳೆ ಹ್ಯಾಬಿಟ್ ಅಂತ ಹೇಳ್ಬೋದು. ಯಾಕೆಂತಂದರೆ ದಟ್ ಲೀಡ್ಸ್ ಟು ಪರ್ಫಾರ್ಮಿಂಗ್ ಟಾಸ್ಕ್ಸ್ ಮೋರ್ ಆ್ಯಂಡ್ ಮೋರ್ ಅಂತ ನನಗನ್ಸುತ್ತೆ. ಅಂದರೆ ಇನ್ನೂ ಹೆಚ್ಚು ಕೆಲಸವನ್ನು ಮಾಡಬೇಕು ಅನ್ನೋ ಇಂಟ್ರೆಸ್ಟನ್ನು ನಮ್ಮಲ್ಲಿ ತರುತ್ತೆ ಅಂತ ನನ್ನ ಉದ್ದೇಶ. ಸೊ ಹಾಗಾಗಿ ಮನೆಯನ್ನು ಕ್ಲೀನ್ ಮಾಡಿಕೊಂಡಾಗಿದೆ. ಈಗ ವೆದರ್ ಮತ್ತೆ ಚೇಂಜ್ ಆಯಿತು. ಹಾಗೆ ಈಗ ಬ್ರೇಕ್ಫಾಸ್ಟ್ ಸಮಯ ಸಹ ಆಗಿದೆ. ಸೊ ಹಾಗಾಗಿ ಒಂದೊಳ್ಳೆ ರೆಸಿಪಿ ಮಾರ್ನಿಂಗ್ ಟೈಮ್ ಟಿಫಿನ್ಗೋಸ್ಕರ ಮಾಡ್ತಕ್ಕಂಥ ದಿಢೀರ್ ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸಾಮಾನ್ಯವಾಗಿ ನಮಗೆ ಮನೆಗಳಲ್ಲಿ ಚಪಾತಿ ಮಾಡಲಿಕ್ಕೆ ತುಂಬಾ ಟೈಮ್ ಟೇಕಿಂಗ್ ಪ್ರೋಸೆಸ್ ಅಂತ ಹೇಳ್ಬೋದು. ಹಾಗೆ ಮನೆಯಲ್ಲಿ ಹೆಚ್ಚು ಜನ ಇದ್ದಾರೆ ಅಂತಂದರೂ ಇನ್ನೂ ಹೆಚ್ಚು ಸಮಯ ತಗೊಳ್ಳುತ್ತೆ. ಸೊ ಹಾಗಾಗಿ ದಿಢೀರಂತ ಈ ಒಂದು ರೆಸಿಪಿ ಮಾಡೋದ್ರಿಂದ ಚಪಾತಿ ಟೇಸ್ಟನ್ನು ಪಡೆಯೋದಲ್ದಿರ ಸಮಯನೂ ಸಹ ಉಳಿಸ್ಕೋಬೋದು. ಸೊ ಬನ್ನಿ ಹಾಗಾದರೆ ತಡ ಮಾಡದೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೆಜಾರಿಟಿ ಆಫ್ ದ ಪೀಪಲ್ಗೆ ಇದು ಗೊತ್ತೇ ಇರುತ್ತೆ, ಯಾರೆಲ್ಲ ಡೈಲಿ ಕುಕ್ಕಿಂಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವ್ರಿಗೆ. ಬಟ್ ಯಾರೆಲ್ಲ ಬ್ಯಾಚುಲರ್ಸ್ ಇರ್ತಾರೆ ಅಥವಾ ಕುಕ್ಕಿಂಗನ್ನು ಹೊಸದಾಗಿ ಕಲಿತಾ ಇರ್ತಾರೆ ಅವ್ರಿಗೆ ಈ ಒಂದು ರೆಸಿಪಿ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಯಾವುದಾದ್ರೂ ಒಂದು ಪಾತ್ರೆಗೆ ಅಥವಾ ಒಂದು ಬಾಣಲೆಯಲ್ಲಿ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ಒಂದು 2.5 ಕಪ್ ಆಗುವಷ್ಟು ವಾಟರ್ನ ಸೇರಿಸಿದ್ದೀನಿ. ಬಟ್ ಆದರೂ ತಿಕ್ ಕನ್ಸಿಸ್ಟೆನ್ಸಿನೇ ಇತ್ತು. ಸೊ ಹಾಗಾಗಿ ಇನ್ನೊಂದು ಚೂರು ವಾಟರ್ನ ಸೇರಿಸ್ಕೊಂಡು ರನ್ನಿ ಒಂದು ಕನ್ಸಿಸ್ಟೆನ್ಸಿ ಏನಿದೆ ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ, ಯಾವುದೇ ರೀತಿ ಲಂಪ್ಸ್ ಇಲ್ದಿರ. ಸೊ ದ್ಯಾಟ್ ನಿಮಗೆ ನೀವು ಹಾಕುವಂಥ ದೋಸೆ ಅನ್ನೋದು ನೀಟಾಗಿ ಪ್ಲೇನಾಗಿ ನಿಮಗೆ ದೋಸೆನ ಸುತ್ತಲಿಕ್ಕೂ ಸಹ ಹೆಲ್ಪ್ ಆಗೋ ರೀತಿಯಲ್ಲಿ ತಯಾರಾಗುತ್ತೆ. ಸೊ ಹಾಗಾಗಿ ಕಲಿಸ್ಬೇಕಾದ್ರೇ ನೀವು ತುಂಬ ಕಾನ್ಷಿಯಸ್ ಆಗಿ ಈ ರೀತಿ ಲಂಪ್ಸ್ ಇಲ್ಲದೆ ನೀವು ಕಲಿಸ್ಕೋಬೇಕಾಗುತ್ತೆ. ಈ ಒಂದು ಮಿಶ್ರಣಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಯಾವುದೇ ರೀತಿ ಸೋಡಾ ಆಗಲಿ ಅಥವಾ ಇನ್ಯಾವುದೇ ಪದಾರ್ಥವನ್ನು ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಸೊ ದೋಸೆನ ತೆಗೆದ ನಂತರ ಯಾವುದೇ ಒಂದು ಲೆಫ್ಟ್ ಓವರ್ ಪಾರ್ಟಿಕಲ್ಸ್ ಏನು ಉಳಿದಿರುತ್ತೆ ತವ ಮೇಲೆ ದೋಸೆ ಹಾಕಿ ತೆಗೆದಿರೋವಾಗ ಅದನ್ನು ಕ್ಲೀನ್ ಮಾಡಲಿಕ್ಕೆ ಈ ರೀತಿ ಈರುಳ್ಳಿನ ಬಳಸಬೇಕಾಗುತ್ತೆ. ಆ್ಯಂಡ್ ಈರುಳ್ಳಿಯನ್ನು ಈ ರೀತಿ ನಾವು ಸವರೋದ್ರಿಂದ ಹೆಚ್ಚು ಆಯಿಲನ್ನು ಸಹ ನಾವು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇದರಿಂದ ಒಳ್ಳೆ ಒಂದು ಅರೋಮಾ ಸಹ ಬರುತ್ತೆ. ಸೊ ದ್ಯಾಟ್ ಅದು ದೋಸೆಗೆ ಒಂದು ಹೆಚ್ಚು ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಈರುಳ್ಳಿ ಬಳಸ್ತಕ್ಕಂಥ ಒಂದು ಟಿಪ್ಪನ್ನು ನೀವು ಸಹ ಫಾಲೋ ಮಾಡ್ತೀರಾ ಅಲ್ವಾ. ಸೊ ನೋಡ್ತಾ ಇದ್ದೀರಲ್ವ, ಚಪಾತಿ ಹಿಟ್ಟನ್ನು ಕಲಿಸ್ದೇನೆ ಹಾಗೆ ನಾದದೇನೆ
ಅದೇ ರೀತಿಯಾಗಿ ಲಟ್ಟಣಿಗೆನ ಲಟ್ಟಿಸ್ದೇನೆ ಎಷ್ಟು ಈಸಿಯಾಗಿ ಚಪಾತಿ ಅಷ್ಟೇ ಒಂದು ಟೇಸ್ಟಿಯಾದಂತಹ ರೆಸಿಪಿಯನ್ನು ನೀವು ನೋಡ್ತಾ ಇದ್ದೀರಾ ಅಂತ. ಸೊ ಇದು ಚಪಾತಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಕರೀಸ್ ಜೊತೆ ಅಥವಾ ಸಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈವನ್ ಪಲ್ಯದ ಜೊತೆನೂ ಸಹ ಟೇಸ್ಟಿಯಾಗಿರುತ್ತೆ. ಸೊ ನೀವು ಸಹ ಟ್ರೈ ಮಾಡಿ. ಸ್ನೇಹಿತರೆ, ನಾವು ಪೂಜೆಗೆ ಬಳಸುವಂತಹ ಹೂಗಳಾಗಿರ್ಬೋದು, ಅದೇ ರೀತಿ ತೋರಣಕ್ಕೆ ಬಳಸ್ತಕ್ಕಂತಹ ಹೂಗಳಾಗಿರ್ಬೋದು, ಅವುಗಳನ್ನು ನಾವು ಬಿಸಾಡ್ತಾ ಇರ್ತೀವಿ. ಇದನ್ನು ನಾವು ರಿಯೂಸ್ ಮಾಡಿ ಅದೇ ಪೂಜೆಗೆ ಉಪಯೋಗವಾಗುವಂತೆ ಮಾಡ್ಕೋಬೋದು. ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಮಗೆ ಯಾವ ರೀತಿಯ ಹೂವಿನಿಂದ ನಾವು ಧೂಪಗಳನ್ನು ಮಾಡಬೇಕಿದೆ ಅನ್ನೋದರ ಒಂದು ಆಧಾರದ ಮೇಲೆ ಹೂಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಚೆಂಡು ಹೂಗಳನ್ನು ತಗೊಳ್ತಾ ಇದ್ದೀನಿ. ಸೊ ಇವುಗಳನ್ನು ನಾನು ಶೇಖರಣೆ ಮಾಡಿಟ್ಕೊಂಡು ಇದನ್ನು ನಾನು ಸೆಪ್ರೇಟಾಗಿ ಪುಡಿ ಮಾಡಿ ಇಟ್ಕೊಳ್ತೀನಿ. ಮೊದಲಿಗೆ ಇದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ, ವಿಡಿಯೋಲಿ ತೋರಿಸ್ತಾ ಇರೋ ಹಾಗೆ ಸೆಪ್ರೇಟಾಗಿ ಎಲ್ಲ ಹೂಗಳನ್ನು ಬಿಡಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಹೂಗಳನ್ನೆಲ್ಲ ಬಿಡಿಸಿದ ನಂತರ ಇಲ್ಲಿ ಮಾವಿನ ಎಲೆ ತೋರಣ ಏನಿತ್ತು ಅದರಲ್ಲಿ ಕೆಲವೊಂದು ಎಲೆಗಳನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಮಾಡಿಕೊಂಡು. ಸೊ ನಂತರ ಪಲಾವ್ ಎಲೆಗಳು ಏನಿರುತ್ತೆ ಅಡುಗೆಗೆ ಬಳಸ್ತಕ್ಕಂಥದ್ದು ಅದೊಂದು 3ರಿಂದ 4, ಹಾಗೆ ಚಕ್ಕೆಯನ್ನು ಒಂದು 2 ತಗೊಂಡಿದ್ದೀನಿ. ನಂತರ ಕರ್ಪೂರ ಒಂದು 4ರಿಂದ 5 ಬಿಲ್ಲೆಗಳನ್ನು ತಗೊಂಡಿದ್ದೀನಿ. ಸೊ ಇವುಗಳನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಫೈನ್ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಫೈನ್ ಪೌಡ್ರ್ ಆಗಿಲ್ಲ ಅಂತಂದರೆ ನೀವು ಇದನ್ನು ಫಿಲ್ಟರ್ ಮಾಡ್ಕೋಬೋದು, ಅಂದರೆ ಜರಡಿ ಇಟ್ಕೋಬೋದು. ಇಲ್ಲಿ ನಾವು ಬಳಸ್ತಾ ಇರ್ತಕ್ಕಂಥ ಹೂಗಳು ಡ್ರೈ ಆಗಿರೋದ್ರಿಂದ ಅಷ್ಟು ಬೇಗ ಈಸಿಯಾಗಿ ಇದು ಫೈನ್ ಪೌಡ್ರ್ ಆಗೋದಿಲ್ಲ. ಸೊ ನೀವು ಕೆಳಗಡೆ ಉಳಿದಿರ್ತಕ್ಕಂಥ ಏನಿರುತ್ತೆ ಹೂಗಳು ಅದನ್ನು ಮೇಲೆ ಹಾಕ್ಕೊಂಡು ಕಲಿಸ್ಕೊಂಡು ಇದನ್ನು ನೀಟಾಗಿ ರುಬ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂಚೂರು ವಾಟರ್ನ ಸೇರಿಸ್ತಾ ಇದ್ದೀನಿ, ರುಬ್ಲಿಕ್ಕೆ ಒಂಚೂರು ಕಷ್ಟ ಆಯಿತು ಹಾಗಾಗಿ. ಸೊ ಈ ರೀತಿಯಾಗಿ ಪೌಡ್ರ್ ಆದರೆ ಸಾಕಾಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದು ಡ್ರೈ ಪೌಡ್ರ್ ಆದರೆ ನೀವು ಇದನ್ನು ಜರಡಿ ಹಿಡ್ಕೋಬೋದು, ಇನ್ನೂ ಫೈನ್ ಪಾರ್ಟಿಕಲ್ಸ್ ನಿಮಗೆ ಸಿಗುತ್ತೆ ಇದ್ರದ್ದು. ಸೊ ನಾನು ಆನಂತರ ಬಳಸ್ತಾ ಇದ್ದೀನಿ, ಇದು ರೋಸ್ ವಾಟರ್ ಆಗಿರುತ್ತೆ. ಇಲ್ಲಿ ನಿಮಗೆ 1 ಸ್ಪೂನ್ರಿಂದ 2 ಸ್ಪೂನಷ್ಟು ಹಾಕೋಬೋದು ಈ ಕ್ವಾಂಟಿಟಿಗೆ. ನಂತರ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ತುಪ್ಪ, ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ನಾನಿಲ್ಲಿ GRB ತುಪ್ಪವನ್ನು ಬಳಸ್ತಾ ಇದ್ದೀನಿ. ಅದ್ರ ಘಮನೇ ಬೇರೆ, ಅದ್ರ ರುಚಿನೇ ಬೇರೆ. ಸೊ ಹಾಗೆ ನೀವು ಇದಕ್ಕೆ ಜವಾದಿ ಪೌಡರನ್ನು ಯೂಸ್ ಮಾಡಬೇಕಾಗುತ್ತೆ. ಒಂದು 2ರಿಂದ 3 ಚಿಟಿಕೆಯಷ್ಟು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಇದರ ಒಂದು ಸುಗಂಧ ಅಂತಕ್ಕಂಥದ್ದು, ಪರಿಮಳ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗುತ್ತೆ. ಟೆಂಪಲಲ್ಲಿರುವಂತಹ ಒಂದು ಫೀಲ್ ನಿಮಗೆ ಮನೆಯಲ್ಲಿದ್ದಾಗ ಇದನ್ನು ಹಚ್ಚೋದ್ರಿಂದ ಬರುತ್ತೆ. ಸೊ ಹಾಗಾಗಿ ಜವಾದಿ ಪೌಡರನ್ನು ಮಿಸ್ ಮಾಡದೆ ಬಳಸಿ. ನನ್ನ ಹತ್ರ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಐ ಆಮ್ ಸಾರಿ ಫಾರ್ ದ್ಯಾಟ್. ಜವಾದಿ ಪೌಡರ್ ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಅವೈಲಬಲ್ ಇರುತ್ತೆ. ಸೊ ನೀವು ಖಂಡಿತ ಬೈ ಮಾಡಿ ಯೂಸ್ ಮಾಡಿ ಇದನ್ನು. ಆ್ಯಂಡ್ ನೀವು ನೋಡ್ಬೋದು ಫಿಂಗರ್ ಸಹಾಯದಿಂದ ನಾನು ಯಾವ ರೀತಿ ಕೋನ್ ಶೇಪ್ ಇದನ್ನು ಮಾಡ್ತಾ ಇದ್ದೀನಿ ಅಂತ. ಈ ಧೂಪಗಳನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಮನೆಯಲ್ಲಿರ್ತಕ್ಕಂಥ ವಾತಾವರಣ ಬದಲಾಗೋದಲ್ದಿರಾನೆ ನಮಗೆ ಮನೆಯಲ್ಲಿ ಸೊಳ್ಳೆಗಳ ಕಾಟ ಅಂತಕ್ಕಂಥದ್ದು ಅವಾಯ್ಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ತುಂಬಾ ಉಪಯೋಗಕಾರಿ ಅಂತ ಹೇಳ್ಬೋದು. ನೀವು ಸಹ ಟ್ರೈ ಮಾಡ್ತೀರಾ ಅಲ್ವಾ? ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ಯಾವಾಗಲೂ ಶಾಪಲ್ಲಿ ಸಿಗುವಂಥ ಧೂಪಗಳನ್ನು ತಂದು ದೇವರಿಗೆ ಹಚ್ತಾ ಇದ್ದಿದ್ದು, ಈಗ ಸ್ವತಃ ನನ್ನ ಕೈಯಾರೆ ಈ ಒಂದು ಧೂಪಗಳನ್ನು ಪ್ರಿಪೇರ್ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಸೊ ಈ ರೀತಿ ಎಲ್ಲ ಕೋನನ್ನು ನಾವು ತಯಾರು ಮಾಡಿದ ನಂತರ ಇದನ್ನು ಬಿಸಿಲಲ್ಲಿ ಒಣಗಲಿಕ್ಕೆ ಇಡಬೇಕಾಗತ್ತೆ. ಇದು ಕಂಪ್ಲೀಟಾಗಿ ಒಣಗಿದ ನಂತರ ನಾವು ಇದನ್ನು ಪೂಜೆಗಾಗಲಿ ಅಥವಾ ಮನೆಯಲ್ಲಿ ಹಚ್ಚಲಿಕ್ಕಾಗಲಿ ನಾವು ಇದನ್ನು ಬಳಸ್ಬೋದು.
ಇದಿಷ್ಟವಾಗಿತ್ತು ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದಂತಹ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಕಂಟೆಂಟ್. ನಿಮಗೂ ಸಹ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ನಿಮ್ಮ ಕಮೆಂಟ್ಸನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಖಂಡಿತ ಮರಿಬೇಡಿ. ಧನ್ಯವಾದಗಳು.